ಹತ್ರ ಬನ್ನಿ ವೀಕ್ಷಕರೇ, ಇಲ್ಲಿ ಅಬ್ಸರ್ವ್ ಮಾಡ್ತೀರಾ ನೋಡಿ, ಗೇರ್ ಕೈಯಲ್ಲಿದೆ, ಬ್ರೇಕ್ ಕಾಲಲ್ಲಿದೆ. 1997 ರಿಜಿಸ್ಟ್ರೇಷನ್, ಆಂಟಿಕ್ ಕಾರ್ ಕಲೆಕ್ಷನ್ಸ್ ಅಂತ ಹೇಳಿ. ಪದ್ಮಿನಿ ಅನ್ನೋದು ಒಂದು ಹುಡುಗಿ ಹೆಸರು, ಅದು ನಮ್ಮ ಭಾರತದಲ್ಲಿ ಆ ಹುಡುಗಿ ಹೆಸರನ್ನ ಈ ಕಾರಿಗೆ ಇಟ್ಟಿದ್ದಾರೆ. 1 ಲೀಟರ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಈ ಗಾಡಿ? ಇದ್ರದ್ದು ಡೋರ್ ನಿಮಗೆ ಕ್ಲೋಸ್ ಮಾಡಿದಾಗ ಎಷ್ಟು ಒಳ್ಳೆ ಫೀಲ್ ಬರುತ್ತೆ ನೋಡಿ, ಸೌಂಡ್ ಇದು ನೋಡಿ. ನಮಸ್ತೆ ಬಾಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ರೆಟ್ರೋ ಕಲೆಕ್ಷನ್ಸ್ ಇರುವಂಥ ಗಾಡಿನ ನೀವು ನೋಡ್ತಿದ್ದೀರಾ. ಸೊ ಈ ಒಂದು ಗಾಡಿ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಾನಿವತ್ತು ಪ್ರೆಸೆಂಟ್ಲಿ ಇರುವಂಥದ್ದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಲ್ಲಿದ್ದೀನಿ. ಸೊ ಈ ಒಂದು ಮೈಸೂರಲ್ಲಿ ನಿಮಗೆ ಈ ಥರದೊಂದು ಒಳ್ಳೆ ಕಲೆಕ್ಷನ್ಸ್ ನಾವು ಗಾಡಿ ಇಟ್ಟಿದ್ದಾರೆ. ಸೊ ಈ ಗಾಡಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಗಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಥರದ ವೀಡಿಯೋಸ್ಗೆ, ಈ ಥರದ ಕಂಟೆಂಟ್ಗೆ ನೀವು ಕನ್ನಡ ವಿಸಿಟರ್ ಪೇಜ್ನ ನೀವು ಫಾಲೋ ಮಾಡಿ. ಏನಕ್ಕೆ ಅಂತಂದರೆ ಇತ್ತೀಚೆಗೆ ನಮ್ಮ ಚಾನಲ್ಲು ಗೂಗಲಲ್ಲಿ ಕೂಡ ರೆಕಗ್ನಿಷನ್ ಪಡೆದಿದೆ. ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡುವಂಥ ಹಲವಾರು ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ಓಕೆ ಗೈಸ್, ಈ ಥರ ಕಲೆಕ್ಷನ್ಸು ವೆರಿ ರೇರ್ ಪರ್ಸನ್ಗಳು ಮಾಡ್ತಿರ್ತಾರೆ. ಸೊ ಅಂಥ ಒಬ್ಬರು ರೇರ್ ಪರ್ಸನ್ ನಮ್ಮ ಮೈಸೂರಲ್ಲಿ ನಮಗೆ ಸಿಕ್ಕಿದ್ದಾರೆ. ಸರ್ ಬನ್ನಿ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು? ಓಕೆ ಸರ್, ಸಖತ್ತಾಗಿದ್ದೀನಿ ಸರ್. ನಾನು ನಿಮಗೆ ಮೈಸೂರಿಗೆ ಬಂದಿದ್ದು ಈ ಥರ ರೆಟ್ರೋ ಕಾರ್ ಕಲೆಕ್ಷನ್ಸ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ. ಸೊ ನೀವು ಈ ಕಲೆಕ್ಷನ್ಸ್ನ ಯಾವಾಗಿಂದ ಮಾಡ್ತಿದ್ದೀರಾ, ಏನು ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಚಿಕ್ಕದಾಗಿ ಮಾಡ್ಕೊಟ್ಬಿಡಿ. ಸರ್ ನನ್ನ ಹೆಸರು ರಾಕಿ ಅಂತ. ಓಕೆ, ನನ್ನ ಮಾಮೂಲಿ ಆದ ಮಿಡಲ್ ಕ್ಲಾಸ್ ಹುಡುಗರಿಗೆ ಆಗ್ಬೋದು, ಪ್ರತಿಯೊಬ್ಬ ಯಾರಿಗೆ ಆದ್ರೂ ಒಂದು ಕಾರ್ ಕಲೆಕ್ಷನ್ಸ್ ಕ್ರೇಜ್ ಇದೆ, ಬೈಕ್ ಅಲ್ವಾ? ಆಂಟಿಕ್ ಕಾರ್ ಕಲೆಕ್ಷನ್ಸ್ ಅಂತ ಹೇಳಿ ಈಗ ಜಾಸ್ತಿ. ಸೊ ಅದರಲ್ಲೂ ನಾನು ಚಿಕ್ಕದಾಗಿ ಈಗ ಸ್ಟಾರ್ಟ್ ಮಾಡ್ಕೊಂತ ನನ್ನ ಫಸ್ಟ್ ಕಲರ್ ಗಾಡಿ ತಗೊಂಡಿದ್ದು. ಓಕೆ, ಹೋಗಿ ಇದನ್ನ ಮಾಡಿದ್ದ ನೀವು? ಫಸ್ಟ್ ಗಾಡಿ ನೋಡಿ ವೀಕ್ಷಕರೇ, ಇದು ನಂದು ರೆಡ್, ಇದು ರೆಡ್ ಕಾಂಬಿನೇಷನ್. ಓಕೆ, ಗಾಡಿ ನನ್ನ ಫ್ರೆಂಡ್ ನನಗೆ ರೆಫರ್ ಮಾಡಿದ್ದು, ರಾಕಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಓಕೆ, ಸೊ ಅವ್ರು ತಗೋಬೇಕಾಗಿದ್ದ ಗಾಡಿನ ಸೊ ನಾನು ತಗೊಂಡು ರಿಸ್ಟೋರೇಷನ್ ಮಾಡಿಸಿ ನನ್ನ ಓನ್. ಮೊದ್ಲಿಗೆ ಈ ತರ ಇರಲಿಲ್ಲ, ಇದು ಇದು ಹಳೆ ಗಾಡಿ ಇದ್ದು. ಓಕೆ, ಫೋಟೋ ಶೇರ್ ಮಾಡ್ತೀನಿ. ಸೊ ಆ ತರ ಗಾಡಿನ ಸೊ ಈ ರೇಂಜಿಗೆ ನಾನು ರಿಸ್ಟೋರೇಷನ್ ಮಾಡ್ತಿದ್ದಕ್ಕೆ. ಹತ್ರ ಬನ್ನಿ ವೀಕ್ಷಕರೇ, ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ, ಪೇಂಟ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ 1980s 1950 ಮಾಡೆಲ್ ಆದರೂ ಕೂಡ ಎಷ್ಟು ಚೆನ್ನಾಗಿ ನಮಗೆ ಇವಾಗಲೂ ಸಹ ಹೊಸ ಗಾಡಿ ಅನ್ನೋ ಥರ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು ಸಿಗುವಾಗ ಇದೇ ತರ ಸಿಗ್ತಾ ಅಥವಾ ನೀವು ಹೆಂಗೆ? ಇದು ತುಂಬಾ ಒರಿಜಿನಾಲಿಟಿ ಕಲರ್ ಇತ್ತು, ಒರಿಜಿನಲ್ ಆಗಿತ್ತು, ಒರಿಜಿನಾಲಿಟಿನೇ ಮೇಂಟೈನ್ ಮಾಡಿದ್ರು. ಸೊ ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿ, ಸೊ ನಮ್ಗೆ ಯಾವ ತರ ಬೇಕು ಆ ಥರ ನಾನು ಈ ಕಲರ್ ಚೂಸ್ ಮಾಡಿ, ಸೊ ನಾನು ನಮ್ಮ ವೈಫ್ ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ರು ರಾಕಿ ಅಂತ ಹೇಳಿದ್ರೆ, ಸೊ 3 ಜನ ಡಿಸ್ಕಷನ್ ಮಾಡಿ, ಸೊ ಇದೇ ತರ ಕಲರ್ ಗಾಡಿ ಇದೇ ತರ ಬೇಕು ಅಂತ ಹೇಳಿ ಈ ಕಲರ್ ಮಾಡಿಸ್ತೀನಿ. ಓಕೆ ಬ್ರೋ, ಇದು ಟೈಮ್ ಎಷ್ಟು ತಗೊಂತು ಬ್ರೋ ಇದು ಮಾಡ್ಲಿಕ್ಕೆ? ನಮಗೆ 4 ಮಂತ್ ತಗೊಂಡು. 4 months ಪೇಂಟಿಂಗ್ 3 ತಿಂಗಳು ಬಿತ್ತು. ಹೌದಾ? ಬೇಕು ಇದೇ ತರ ಬೇಕು, ಕ್ರೋಮಿಂಗ್ ಅದು ಚೆನ್ನಾಗಿ ಬಂದಿದೆ ನೋಡಿ, ಶೈನಿಂಗ್ ಬಂದಿದೆ ನೋಡಿ, ಬೇಕಂದ್ರೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಓಕೆ, ಅಂದ್ ಒರಿಜಿನಾಲಿಟಿ ಯಾವ ಥರ ಹಳೆ ಗಾಡಿ ಬರ್ತಾ ಇತ್ತು ಅದೇ ಥರ ಬರೋ ಥರನೂ ವೇಟ್ ಮಾಡಿ. ಓಕೆ ವೀಕ್ಷಕರೇ, ಇದೊಂದೇನೆಂದರೆ ಇದು 1 ವಾರದಲ್ಲಿ 2 ವಾರದಲ್ಲಿ ಆಗಿರೋದಲ್ಲ, ಗಾಡಿ ಸಿಕ್ಕಾದ್ಮೇಲೂ ಕೂಡ 1 ಮಂತ್ ಅವ್ರು ಹೇಳ್ದಂಗೆ ಟೈಮ್ ತಗೊಂಡು ಆರಾಮಾಗಿ ಮಾಡಿಸಿರುವಂಥ ಗಾಡಿಗಳಿದೆಲ್ಲ. ಹೇಳಿ ಬ್ರೋ, ಹೇಳ್ತಾ ಇದ್ರಿ. ಸೊ ಆ ಥರ ಪ್ಲಾನ್ ಮಾಡಿ ಮಾಡಿಸಿದ ಗಾಡಿ ಇದು. ಸೊ ಓನ್ ಯೂಸ್ಗೆ ಅಂತ ತಗೊಂಡಿದ್ದು ನಾವು. ಓನ್ ಯೂಸ್ಗೆ ಅಂತ ತಗೊಂಡು ಸೊ ಆಮೇಲೆ ನಾವು ಬೇರೆ ಥರ ಸ್ಟಾರ್ಟ್ ಮಾಡಿ ನೋಡಿ ಐಡಿಯಾಸ್ ಯಾವ ಥರ ಬರ್ತಾವೆ ಆ್ಯಡ್ ಮಾಡ್ತಾ ಹೋಗಿ. ಬ್ರೋ ಇನ್ನೊಂದು ಏನಂತಂದರೆ ಸರ್, ಇದು ಡೀಸೆಲ್ ಗಾಡಿ ಅಲ್ವಾ? ಪೆಟ್ರೋಲ್ ಗಾಡಿ. ಆಯಿಲ್ ಬರುತ್ತೆ, ಆಯಿಲ್ ಕೂಡ ಬರುತ್ತೆ. ಆಯಿಲ್ ಮಿಕ್ಸ್ ಮಾಡಿ ಹಾಕ್ಬೇಕು. 1 ಲೀಟ್ರಿಗೆ ಎಷ್ಟು ಮೈಲೇಜ್ ಕೊಡುತ್ತೆ ಈ ಗಾಡಿ? ಸೊ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಒಂದು 35 ಇಂದ 40 ಹಂಗೆ ಸಿಗ್ತಾ ಇದೆ. ಓಕೆ, ಸೊ ಇವಾಗಿನ ಸ್ಕೂಟಿ ರೇಂಜ್ ಯಾವ ಥರ ಇರುತ್ತೋ ಈ ಗಾಡಿದು ಕೂಡ ಅದೇ ರೇಂಜಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಮೇಂಟೆನೆನ್ಸ್ ಹೆಂಗೆ ಬ್ರೋ ಇದು? ಝೀರೋ ಮೇಂಟೆನೆನ್ಸ್ ಅಂತ ನೋಡಿ ವೀಕ್ಷಕರೇ ಇದ್ರದ್ದು. 6 ಮಂತ್ ಒಂದ್ಸಲ ಎಲ್ಲೋ ನಾನು ಜನರಲ್ ಚೆಕ್ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಝೀರೋ ಮೇಂಟೆನೆನ್ಸ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೋದು? ಈಗ ನಾವು ನಾನು ರಿಸ್ಟೋರೇಷನ್ ಮಾಡಿಸ್ಬೇಕಾದ್ರೆ ಹತ್ತಿರ ನನಗೆ ಏನು ರಿಸ್ಟೋರೇಷನ್ ಮಾಡಿಸಿದೆ ಒಂದು 60-70 ತನಕ ರಿಸ್ಟೋರೇಷನ್ ಮಾಡಿಸಿ ರೆಡಿ ಮಾಡಿಸಿದ್ದು. ಇಲ್ಲಿ ತನಕ ಜಸ್ಟ್ ಮೆಕ್ಯಾನಿಕ್ಗೆ ಅಂತ ಜನರಲ್ ಚೆಕಪ್ ಮಾತ್ರ ಬಿಟ್ಟಿರೋದು. ನಾನು 1.5 year ಆಯಿತು. ಸೊ 2 ಸಲ ನಾನು ಗ್ಯಾರೇಜ್ ಕಳಿಸಿರೋದು. ಹೋಗಿದ್ದು ಬಂದರೆ ಜಸ್ಟ್ ಹಂಗೊಂದು ಇಂಜಿನ್ ಆಯಿಲ್ ಸರ್ವಿಸ್ ಆಗ ಸಣ್ಣ ಪುಟ್ಟ ಆದರೂ ಅಮ್ಮ ಅಂದ್ರೆ 650 ರೂಪಾಯಿ ಮುಗ್ದೋಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ವಿತಿನ್ 1000 rupees ನಿಮಗೆ ಇದ್ರದ್ದು ಸರ್ವಿಸ್ ಚಾರ್ಜ್ ಮುಗ್ದೋಗ್ಬಿಡುತ್ತೆ. ಇವಾಗಿನ ಗಾಡಿ ನಾವೇನಾದ್ರೂ ಸರ್ವಿಸಿಗೆ ತಗೊಂಡು ಹೋಗ್ಬಿಟ್ರೆ, ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ನಿಮ್ಮ ಜೇಬಲ್ಲಿ ಮಿನಿಮಮ್ ಅಂದ್ರೂ 3,000 to 5,000 ರೂಪಾಯಿ ಖಂಡಿತ ಬೇಕು. ಆವ್ರೇಜ್ ಇದ್ರು ನೋಡಿ 1,000 ರೂಪಾಯಿ ಒಳಗಡೆನೆ. ಆಂಟಿಕ್ ಕಲೆಕ್ಷನ್ಸ್ ಅವಾಗಿನ ಕಾಲದಲ್ಲಿ ಜನ ಯಾವ ಥರ ಬಜೆಟ್ ಫ್ರೆಂಡ್ಲಿ ಜೀವನ ಮಾಡ್ತಿದ್ರು, ಇವಾಗೂ ಸಹ ಅದೇ ತರ ಮೇಂಟೈನ್ ಮಾಡ್ಬೋದು ಅಲ್ವಾ? ಆಲ್ಮೋಸ್ಟ್ ಇದರಲ್ಲೇ ನಾವೆಲ್ಲ ಓಡಾಡ್ತೀವಿ. ಹೌದೇನೋ, ಆಗ್ಬೋದು ಆರಾಮ್ಸಂಗ್ ಇದರಲ್ಲೇ ಓಡಾಡ್ತೀವಿ. ಮೈಸೂರಲ್ಲಿ ಇದರಲ್ಲೇ ರೌಂಡ್ಸ್ ಹೊಡಿಯೋದು. ಸ್ಪೀಡ್ ಯಾವ ರೇಂಜಲ್ಲಿ? ನಮ್ಮ ಆಲ್ಮೋಸ್ಟ್ ಈ ಸ್ಪೀಡ್ ಎಲ್ಲ ಬಂದು ನಮಗೆ ಒಂದು 60 to 80 ಒಳಗಡೆ ಅಷ್ಟೇ ಇದೆ. 60 to 80 60 to 80 ಓಡಿಸ್ಬೋದಂತೆ ನೋಡಿ ವೀಕ್ಷಕರೇ. ಈಗ ಆಲ್ಮೋಸ್ಟ್ ಈಗ 60 to 80ನೇ ಅಲ್ವಾ? ನಾವು ಈಗಿರೋ ರೋಡಲ್ಲಿ ನಾವು ಈ ಗಾಡಿಗಳನ್ನ 60 to 80 ಮೇಂಟೈನ್ ಮಾಡಿದ್ರೆ ಗಾಡಿ ತುಂಬಾ ಮೇಂಟೈನ್ ಮಾಡಬಹುದು ಅಲ್ವಾ? ಸೊ ಅವಾಗ ನಾವು ಆರಾಮ್ಸೆ 100 ರೀಚ್ ಆಗುತ್ತೆ, 100 ಮೇಲೂ ನೋಡಿಬಹುದು. ಬಟ್ ಗಾಡಿ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಓಕೆ ಬ್ರೋ, ಇದ್ರದ್ದು ಇನ್ನೊಂದು, ನಾವು ಗಾಡಿನ ಸಿಟಿ ಒಳಗಡೆ ಓಡಿಸಿದ್ರೆ ಇಷ್ಟು ಮೈಲೇಜ್ ಕೊಡುತ್ತೆ,
ಸಿಟಿ ಹೊರಗಡೆ ಓಡಿಸಿದ್ರೆ ಲಾಂಗ್ ತಗೊಂಡೋದ್ರೆ ಮೈಲೇಜ್ ಜಾಸ್ತಿ ಕೊಡುತ್ತೆ ಆ ಥರ ಏನಾದರೂ ಈ ಗಾಡಿಗೆ ಅಪ್ಲೈ ಆಗುತ್ತಾ? ನಾವು ಏನೋ ಯೂಸ್ ಮಾಡಿಲ್ಲ ಬ್ರೋ. ಮಾಡಿಲ್ಲ ಅಂದ್ರೆ ಸಿಟಿ ಹೊರಗಡೆ ಓಡೋದ್ರಿಂದ ಸೊ ನಮ್ಗೆ ಏನು ಎಲ್ಲ ಕಂಫರ್ಟಬಲ್ ಆಗಿ ಸೇಮ್ ಇದೆ. ಸೊ ನಾನು ಏನು ರೆಗ್ಯುಲರ್ಸ್ ಯೂಸ್ ಮಾಡ್ತೀವಿ ಸೇಮ್, ನಮ್ಗೆ ಏನೋ ಹೆಚ್ಚು ಕಮ್ಮಿ ಆಗಿದೆ. ನಂಗೆ ಅನಿಸ್ತಂಗೆ ಇದು ನೀವು ಜಸ್ಟ್ ಫೋಟೋ ಶೂಟ್ ಪರ್ಪಸ್ಗೆ ಅಥವಾ ಜಸ್ಟ್ ಶೂಟಿಂಗ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೀರಾ? ಇದನ್ನ ಜಸ್ಟ್ ಪರ್ಸನಲ್ ಯೂಸ್ಗೆ ಅಂತ ತಗೊಂಡು ನಾನು ಪರ್ಸನಲ್ ಆಗಿ ಓಡಾಡ್ತಾ ಇದ್ದು. ಓಕೆ. ಆಮೇಲೆ ನಮಗೆ ಫೋಟೋಗ್ರಫಿ ಫೀಲ್ಡ್ ಅಲ್ಲಿ ಬಂದಾಗ ಸೊ ಇಂದನೇ ಜಾಸ್ತಿ ಯೂಸ್ ಮಾಡ್ತಾರೆ, ಫೋಟೋ ಶೂಟ್ಸ್ ಯೂಸ್ ಮಾಡ್ತಾರೆ, ರೆಟ್ರೋ ಶೂಟ್ಸ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಇದನ್ನ ಕಲೆಕ್ಷನ್ ಆಡ್ ಮಾಡ್ತಾ ಬಂದು ಸೊ ಇದನ್ನ ನಾವು ಬರೀ ಶೂಟ್ಸ್ ಅಂತಾನೆ ಯೂಸ್ ಮಾಡಿ ಪರ್ಸನಲ್ ಕೂಡ ಓಡಾಡ್ತೀವಿ ನಾವು ಇದ್ರೆ. ಓಕೆ ಓಕೆ. ಯಾವ ತರ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲೂ ಕೈ ಕೊಟ್ಟಿಲ್ಲ, ಆರಾಮ್ಸೆ ಓಡಾಡ್ತೀವಿ. ಓಕೆ ವೀಕ್ಷಕರೇ, ಈ ಗಾಡಿಯ ಮೆಕ್ಯಾನಿಸಮ್ನ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಬನ್ನಿ ಈ ಗಾಡಿನ ಟೆಸ್ಟ್ ಮಾಡೋಣ. ನೋಡಿ ಇದು ನಾನು ನಾರ್ಮಲ್ ಗಾಡಿ, ನೀವು ಗಾಡಿ ಹಿಂಗೆ ಸ್ಟ್ಯಾಂಡ್ ತೆಗೆದು ಬಿಟ್ರೆ ಒಂದ್ ಕಡೆ ಸ್ಟ್ರೈಟ್ ನಿಲ್ಲುತ್ತೆ. ಬಟ್ ಈ ಗಾಡಿ ಬಿಟ್ರೆ ರೈಟ್ ಸೈಡ್ಗೆ ಬೀಳಕ್ಕೆ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ಇದ್ರದ್ದು ಆಲ್ಮೋಸ್ಟ್ ಇಂಜಿನ್ ರೈಟ್ ಸೈಡ್ಗೆ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಒಂದು ಅಂಕಲ್ ಹತ್ರ ಈ ಥರದೊಂದು ಗಾಡಿ ಇತ್ತು. ಸೊ ಅಂಕಲ್ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫುಲ್ ರೈಟ್ ಸೈಡಿಗೆ ಬಾಗಿಸ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ತಿದ್ರು. ನಾನು ಏನಕ್ಕೆ ಅಂತೇಳಿ ಸಿಕ್ಕಾಬಟ್ಟೆ ಡೌಟ್ ಇತ್ತು ನನಗೆ. ಪೆಟ್ರೋಲ್ ಏನು ಹಾಕಿರ್ತೀರಲ್ಲ ಮತ್ತೆ ಏನು ಆಯಿಲ್ ಏನು ಹಾಕಿರ್ತೀರಲ್ಲ ಅದೆಲ್ಲ ಕಾಂಬಿನೇಷನ್ ಅಲ್ಲಿ ಸಿಗ್ಲಿ ಅಂತೇಳಿ, ಒಳ್ಳೆ ಪುಷ್ ಕೊಡುತ್ತೆ ಅಂತೇಳಿ ಆ ಥರ ಟೆಕ್ನಿಕ್ ಯೂಸ್ ಮಾಡ್ತಿದ್ರು. ಸೊ ಅದನ್ನ ಇವಾಗ ನಾವು ಟೆಸ್ಟ್ ಮಾಡೋಣ. ಈ ಗಾಡಿನ ಓಡಿಸ್ಬಿಟ್ಟು ನೋಡೋಣ. ಬ್ರೇಕ್ ಇಲ್ಲ ಬ್ರೋ, ಕಾಲಲ್ಲಿದೆ ನೋಡಿ ವೀಕ್ಷಕರೇ ಬ್ರೇಕ್. ಇದು ಕಾಲಲ್ಲಿ ಬ್ರೇಕ್ ಕಾರಿಗೆ ಮಾತ್ರ ಇರುತ್ತೆ, ಆದ್ರೆ ಇಲ್ಲಿ ಈ ಮಕ್ಕಳಮ್ಮ ಸ್ಟಾರ್ಟ್ ಆಗೇ ಬಿಡ್ತು. ನೋಡೋಣ ಒಂದ್ ರೌಂಡ್ ಯಾವ ತರ ಇರುತ್ತೆ ಅಂತ. ಹತ್ರ ಬನ್ನಿ ಗೈಸ್. ನೀವು ನಾವು ನಾರ್ಮಲ್ ಬೈಕಿಗೆಲ್ಲ ನೀವು ಕಾಲಲ್ಲಿ ಗೇರ್ ಹಾಕ್ತೀವಿ. ಸೊ ಇಲ್ಲಿ ನೋಡಿ, ಬೈಕ್ ಗೇರ್ ಕೈಯಲ್ಲಿದೆ, ಬ್ರೇಕ್ ಕಾಲಲ್ಲಿದೆ. ಕಾಲಲ್ಲಿ ಬ್ರೇಕ್ ಹಿಡಿಯೋಕೆ ಒಂಥರ ಹಿಂಸೆ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ನಮಗೆ ಅಭ್ಯಾಸ ಇರೋದಿಲ್ಲ. ಸೊ ಹಂಗಾಗಿ ಇದ್ರದ್ದು ನೀವು ಇಂಜಿನ್ ಏನಾದ್ರು ಆಫ್ ಮಾಡಬೇಕು ಅಂತಂದ್ರೆ ಇಲ್ಲಿದೆ ನೋಡಿ ಇದ್ರದ್ದು. ಎಲ್ಲಿ? ಓ, ಈ ಗಾಡಿಯಲ್ಲಿ ಇಲ್ಲಿದೆ ನೋಡಿ. ಒಂದೊಂದು ಚೇತಕಲ್ಲಿ ಒಂದೊಂದು ಕಡೆ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ನಿಮಗೆ 4 ಗೇರ್ ಬರುತ್ತೆ. ಓಕೆ ವೀಕ್ಷಕರೇ, ನೀವು ಇವಾಗ ನೋಡ್ತಿರುವಂಥದ್ದು ಪ್ರೀಮಿಯರ್ ಪದ್ಮಿನಿ. ನಮ್ಮ ಭಾರತದಲ್ಲಿ ಮಾತ್ರ ಅದು ಇಂಡಿಯಾ ಮ್ಯಾನುಫ್ಯಾಕ್ಚರ್ ಇರುವಂಥ ಗಾಡಿ ಇದು. ಇದಕ್ಕೆ ಪ್ರೀಮಿಯರ್ ಪದ್ಮಿನಿ ಅಂತ ಕಾರ್ ಹೆಸರು. ಪದ್ಮಿನಿ ಅನ್ನೋದು ಒಂದು ಹುಡುಗಿ ಹೆಸರು, ಅದು ನಮ್ಮ ಭಾರತದಲ್ಲಿ ಒಂದು ಹುಡುಗಿ ಹೆಸರು. ಆ ಹುಡುಗಿ ಹೆಸರನ್ನ ಈ ಕಾರಿಗೆ ಇಟ್ಟಿದ್ದಾರೆ. ಬನ್ನಿ ಈ ಕಾರ್ನ ನೋಡೋಣ. ಈ ಕಾರಿನ ಮಾಡಲ್ ಬಂದು 1967 ಇಂದ ಮೇಲ್ ಬಂದಿರೋದು ಈ ಗಾಡಿ. ಅಂಡ್ 2001ಗೆ ಇದು ಸ್ಟಾಪ್ ಮಾಡಿಬಿಟ್ರು. 2002 ಇಂದ ಇದ್ರದ್ದು ಏನು ವರ್ಚಸ್ ಎಲ್ಲ ಇತ್ತು ಅದನ್ನ ಮಾರುತಿ ಸುಜುಕಿ ಅವರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರು. ಬನ್ನಿ ಈ ಕಾರ್ನ ನೋಡೋಣ. ಇನ್ನೂ ಈ ಕಾರ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದನ್ನ ಆಂಟಿಕ್ ಕಲೆಕ್ಷನ್ಸ್ ಅಲ್ಲಿ ಕೂಡ ಸೇರಿಸ್ತಾರೆ. ಸೊ ಈ ಒಂದು ಆಂಟಿಕ್ ಕಲೆಕ್ಷನ್ಸ್ ಅಲ್ಲಿ ಈ ಒಂದು ಕಾರ್ ಬರುತ್ತೆ. ಬನ್ನಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ನಮ್ಮ ರಾಕಿ ಬೈ ಅವರು. ನೋಡಿ ಇದ್ರದ್ದು ಮಿರರ್ ನೋಡ್ತಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿ ಫೀಲ್ ಬರುತ್ತೆ ನಮಗೆ. ರೌಂಡ್ ಶೇಪಲ್ಲಿ ಸಖತ್ತಾಗಿ ಬಂದಿದೆ. ಇವಾಗಿನ್ನ ಅಬ್ಸರ್ವ್ ಮಾಡ್ತೀವಿ ಇಷ್ಟು ಡೂಮ್ ಥರ ಬರುತ್ತೆ. ಸೊ ಇದು ಆ ಥರ ಅಲ್ಲ. ಆ್ಯಂಡ್ ನೀವು ಇಲ್ಲಿ ಡೋರ್ ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ ಯಾವ ಥರ, ನೋಡಿ ವಿಂಡೋ ನೋಡಿ ಯಾವ ಥರ ಫೀಲ್ ನಮಗೆ ಬರುತ್ತೆ. ಒಳಗಡೆ ಬನ್ನಿ ಬ್ರೋ, ಇದನ್ನ ಓಪನ್ ಮಾಡ್ಬೋದಾ? ಬನ್ನಿ ಇದ್ರ ಇಂಜಿನ್ ಓಪನ್ ಮಾಡೋಣ. ಇದ್ರದ್ದು ಡೋರ್ ನಿಮಗೆ ಕ್ಲೋಸ್ ಮಾಡಿದಾಗ ಎಷ್ಟು ಒಳ್ಳೆ ಫೀಲ್ ಬರುತ್ತೆ ನೋಡಿ. ಸೌಂಡ್ ಇದು ನೋಡಿ, ಎಷ್ಟು ಒಳ್ಳೆ ಫೀಲ್ ಬರುತ್ತೆ ಅದು ಕ್ಲೋಸಿಂಗ್ ಅಲ್ಲಿ. ಏನಾಗಲ್ಲ ಅಲ್ವಾ? ಸ್ಮೂತ್ ಆಗಿ ಹಾಕೋದು. ಹಾ ನೋಡಿ, ಇವಾಗಿನ ಡೋರ್ ಸ್ವಲ್ಪ ಇವಾಗಿನ ಕಾರಲ್ಲಿ ಜೋರಾಗಿ ಹಾಕ್ಬಿಟ್ರೆ ದೈಡ್ ಅಂತ ಸೌಂಡ್ ಬಂದ್ರೆ ಮಜಾ, ಇಲ್ಲಾಂದ್ರೆ ಮಜಾ ಅಲ್ವಾ? ಸೊ ಈ ಗಾಡಿಗಳದೆಲ್ಲ ಮೇನ್ ನಮ್ಗೆ ಅದೇ ಅಟ್ರಾಕ್ಷನ್ ಆಗಿ ಬರೋದು ನಮ್ಗೆ. ಸೊ ಪ್ರತಿಯೊಂದು ಎಲ್ಲೇ ಮಾಡಿದ್ರು ಸೌಂಡ್ ಬರುತ್ತೆ. ಅದೇ ಈಗಿನ ಗಾಡಿಗಳು ಸೌಂಡ್ ಬರಲ್ಲ, ಬರೀ ಟಕ್ 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 ಅಲ್ವಾ? ಇದು ನೋಡಿ ನಮ್ಗೆ ಪೇನ್ ಆಗುತ್ತೆ. ಹೌದೌದು ಬರುತ್ತೆ ನಮ್ಗೆ. ಓಕೆ ಓಕೆ. ಇದ್ರದ್ದು ಇನ್ನೊಂದೇನಂದ್ರೆ ಮೇಂಟೆನೆನ್ಸ್ ಅಲ್ಲಿ ಯಾವ ತರ ಚೇತಕ್ದೇನೋ ಹೇಳಿದ್ರೆ ಮೇಂಟೆನೆನ್ಸ್ ಇಲ್ಲ ಅಂತ, ಇದ್ರದ್ದು ಯಾವ ತರ? ಇದು ಅಷ್ಟೇ, ಮೇಂಟೆನೆನ್ಸ್ ಜಾಸ್ತಿ ಬರಲ್ಲ. ಜಸ್ಟ್ ಇಂಜಿನ್ ಆಯಿಲ್ ಏನಿದೆ ನಾವು ಇದನ್ನೆಲ್ಲ ನಾರ್ಮಲ್ ಈಗಿನ ಗಾಡಿಗಳಿಗೆಲ್ಲ 10,000 ಇದೆಲ್ಲ 10,000 ಕಿಲೋಮೀಟರ್ ಓಡಿಸಿದ್ರೆ ಮಾತ್ರ ನಾವು ಆಯಿಲ್ ಇದು ಮಾಡ್ತೀವಿ ಅಲ್ವಾ. ಬಟ್ ಈ ಗಾಡಿನ ನಾವು ಅಂದ್ರೆ ಸ್ವಲ್ಪ ಇದು ಡೀಸೆಲ್ ವೇರಿಯಂಟ್ ಇರೋದ್ರಿಂದ, ಆಮೇಲೆ ಹಳೆ ಗಾಡಿ ಇರೋದ್ರಿಂದ ನಾವು ಒಂದು 5,000 ಒಂದ್ಸಲ ಆಯಿಲ್ ಚೇಂಜ್ ಮಾಡಿಸ್ತೀವಿ. 5 ಲೀಟರ್ ಇಂಜಿನ್ ಆಯಿಲ್ ಕೇಳಿಸುತ್ತೆ. ಸಣ್ಣ ಪುಟ್ಟ ಜನರಲ್ ಚೆಕಪ್ ಇರುತ್ತೆ. ಅಂದ್ರೆ ಒಂದು
ತಿಂಗಳಿಗೆ ಅಂದ್ರೆ ಮೀನ್ಸ್ ಒಂದು ಸರ್ವಿಸಿಗೆ ಬಿಟ್ರೆ ಒಂದು 5,000 to 10,000 ಒಳಗಡೆ ಅಷ್ಟೇ ಬರೋದಲ್ಲ? ಕಮ್ಮಿ ಅಂದ್ರೆ ಒಂದು 5,000 ಒಡೆ ಆಗುತ್ತೆ. ಸೊ ನಾವು ಮೇಜರ್ ಏನಾದ್ರು ಎಡವಟ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಡಿಫಾಲ್ಟ್ ಆಗುತ್ತೆ. ಇದೂ ಏನು ಸರ್ವಿಸ್ ಆಯಿಲ್ ಸರ್ವಿಸ್ ಮಾಡಿಸ್ಕೋ, ವಾಟರ್ ಹಾಕೋ, ಜಸ್ಟ್ ಇದು ಮಾಡ್ಕೊ ಯೂಸ್ ಮಾಡಿ ಅಷ್ಟೇ ಬ್ರೋ. ಇವಾಗ ಇದ್ರದ್ದು ವರ್ತಿಗೆ ಬಂದ್ಬಿಡೋಣ, ಎಷ್ಟು ವರ್ತ್ ಬೆಲೆ ಬಾಳುತ್ತೆ ಬ್ರೋ ಇದು? ಬ್ರೋ ಈಗ ಇದು ಸ್ಟಾರ್ಟಿಂಗ್ ಇದೆಲ್ಲ ನಮಗೆ ಆಗ ಟೈಮಲ್ಲಿ ಇದೇನೋ ಅಷ್ಟು ಪ್ರೈಸ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಮೇ ಬಿ ಒಂದು 80,000 ರೂಪಾಯಿಗೆಲ್ಲ ಸಿಗ್ತಾ ಇತ್ತು ಅನ್ಕೋತೀನಿ ಇದು. ಬಟ್ ಈಗಿನ ಗಾಡಿಗಳೆಲ್ಲ ಡಿಮ್ಯಾಂಡ್ ಆಗಿ ನಮ್ಗೆ ಯಾವಾಗ ವಿಂಟೇಜ್ ಕಲೆಕ್ಷನ್ ಜಾಸ್ತಿ ಆಯ್ತು. ಸೊ ಈಗಿನ ಗಾಡಿಗಳೆಲ್ಲ ಬಂದು ನಿಮ್ಗೆ ಮಿನಿಮಮ್ 2.5 ಲಕ್ಷ ರೂಪಾಯಿ ಮೇಲೆನೆ ಕೇಳ್ತಾರೆ. ಸೊ ಮಿನಿಮಮ್ ಅಂತಂದ್ರೆ 2.5 ಲಕ್ಷ ಅಥವಾ ಕಂಪ್ಲೀಟ್ ರಿಸ್ಟೋರೇಷನ್ ಆಗಿರೋದು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿಗಳೆಲ್ಲ ಬೇಕು ಅಂದ್ರೆ ಅಥವಾ ನಿಮ್ಗೆ 3.5-4 ಲಕ್ಷ ತನಕ ಹೋಗುವಂತ ಗಾಡಿಗಳು, 1.5 ಲಕ್ಷ ರೂಪಾಯಿಗೆ ಸಿಗಂತ ಹಿಡಿದು 4 ಲಕ್ಷ ತನಕ ಗಾಡಿಗಳಿದೆ. ಮೇಂಟೈನಿಂಗ್ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ ಬ್ರೋ. ಇನ್ನೊಂದೇನಂದ್ರೆ ಇದ್ರದ್ದು ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದ್ರೆ ಈ ತರದ ಗಾಡಿಗೂ ಡಾಕ್ಯುಮೆಂಟ್ಸ್ ಮೇಂಟೈನ್ ಇದೆ. ಸೊ ಗಾಡಿ ಫಿಟ್ನೆಸ್ ನೋಡ್ಬೋದಾ ನಾವು? ಫಿಟ್ನೆಸ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಮನೇಲಿ ಇಟ್ಟಿದ್ದೀನಿ. ಹೌದು, ಅದು ತೋರಿಸ್ಬೋದು ಆಮೇಲೆ ಡಾಕ್ಯುಮೆಂಟ್ ತೋರಿಸ್ಬೋದು. ಓಕೆ. ಬಟ್ ಇದು ಫಿಟ್ನೆಸ್ ಎಲ್ಲ ನಿಮಗೆ, ಬಟ್ ಇದೆಲ್ಲ ಈಗ ಸ್ಮಾರ್ಟ್ ಕಾರ್ಡ್ ಬಂದ್ಬಿಟ್ಟಿದೆ. ಹೌದಾ? ಈ ಗಾಡಿಗೂ ನಿಮ್ಗೆ ಸ್ಮಾರ್ಟ್ ಕಾರ್ಡ್ ತರ ಯೂಸ್ ಮಾಡಬಹುದು ನೋಡಿ. ಇದೆಲ್ಲ ಸ್ಮಾರ್ಟ್ ಕಾರ್ಡ್ ಬಂದಿದೆ ನನ್ನ ಹತ್ರ, ಒರಿಜಿನಲ್ ಇದು ನನ್ನ ಓನರ್ ತಗೊಂಡಿದ್ದಲ್ಲ. ಆವಾಗ ನಾನು ಗಾಡಿ 1997 ರಿಜಿಸ್ಟ್ರೇಷನ್ ಇದು 2022 ತನಕ FC ಇನ್ಸೂರೆನ್ಸ್ ಇದೆ. ನನ್ನ ಇದು ಬಂದ್ ಗಾಡಿ ಈಗ ಕಂಪ್ಲೀಟ್ ಅನ್ನೋದು ನನ್ನ ಹೆಸರಿಗೆ ಆಗಿರೋಂಥ ಡಾಕ್ಯುಮೆಂಟ್. ಇದು ಸ್ಮಾರ್ಟ್ ಕಾರ್ಡ್ ಆಗಿದ್ದು, ಬಟ್ ಇದು ಮೊದಲು ಬುಕ್ ಇದ್ದಿದ್ದು. ಸೊ ಈ ಗಾಡಿಗೆ ಕಂಪ್ಲೀಟ್ ಬುಕ್ ಇರೋದು, ಸಿಂಗಲ್ ಓನರ್. ಓಕೆ, ಮತ್ತೆ ನಾವು ಚೇತಕ್ಕಿಗೆ ಬಂದ್ಬಿಡೋಣ ಬ್ರೋ. ಇದ್ರದ್ದು ಸ್ಟೋರೇಜ್ ಒಂದು ತೋರಿಸ್ಕೊಂಡ್ ಬಂದ್ಬಿಡೋಣ. ಖಂಡಿತ ವೀಕ್ಷಕರೇ, ಇದೇನು ಅಷ್ಟೊಂದು ಹೈಟ್ ಬರಲ್ಲ ನೋಡಿ. ನೀವು ಆರಾಮಾಗಿ, ನಾನು ಅಷ್ಟೊಂದು ಹೈಟ್ ಇಲ್ಲ ಅಂದ್ರೂ ಕೂಡ ಇದು ಈ ರೇಂಜಿಗೆ ಬರುತ್ತೆ, ಅಷ್ಟೇ ಬರುವಂಥದ್ದು. ಆ್ಯಂಡ್ ಹಿಂದೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಇವಾಗಿನ ಕಾರಲ್ಲಿ ನಿಮಗೆ ಒಂದು ಸ್ಟ್ರೈಪ್ ಬಂದು ಆ ಥರ ಬಂದಿರುತ್ತೆ. ಬಟ್ ಇಲ್ಲಿ ನಿಮಗೆ ಫುಲ್ ವೈಡ್ ಆ್ಯಂಗಲಲ್ಲಿ ಕಂಪ್ಲೀಟ್ ಗ್ಲಾಸ್ ಬಂದಿದೆ. ಆ್ಯಂಡ್ ಇದ್ರದ್ದು ಡಿಕ್ಕಿ ನೀವು ನೋಡ್ತಿದ್ದೀರಾ ನೋಡಿ, ಪ್ರೀಮಿಯರ್ ಪದ್ಮಿನಿ ಅಂತೇಳಿ ನಾನು ಹೇಳಿದೆ ನೋಡಿ, ಇಲ್ಲಿದೆ. ಓಕೆ ನೋಡಿ, ಎಷ್ಟು ಲಾಕ್ ಓಪನ್ ಆಗುತ್ತೆ, ಕಂಪ್ಲೀಟ್ ಸ್ಪೇಸ್ ಜಾಸ್ತಿ ಇದೆ ಅಲ್ವಾ? ಜಾಸ್ತಿ ಬರುತ್ತೆ, ಆರಾಮ್ಸೆ ಸ್ಪೇಸ್ ಚೆನ್ನಾಗಿ ಸಿಗ್ತದೆ. ಇಲ್ಲಿ ಒಳಗಡೆನೆ ಒಂದು ಇದನ್ನ ಕೊಟ್ಬಿಟ್ಟಿದ್ದಾರೆ ನೋಡಿ ಅಲ್ವಾ? ಎಲ್ಲ ಗಾಡಿಗಳು ಸೇಮ್ ಏನ್ ಬರುತ್ತೆ, ಸೇಮ್ ಅದೇ ತರ ಅಡಿಸಿಟಿಸ್ ಸ್ಟೆಪ್ನಿ ಕೊಟ್ಟು. ಬಟ್ ಇದು ಎಕ್ಸ್ಟ್ರಾ ಬರಲಿಲ್ಲ, ಇದರಲ್ಲೇ ಕವರ್ ಮಾಡೋ ತರ ಮಾಡ್ಬಿಟ್ಟಿದ್ದಾರೆ ನೋಡಿ ಅಲ್ವಾ? ಹೌದು, ಇದು ಎಕ್ಸ್ಟ್ರಾ ಸ್ಪೇಸ್ ಬೇಡ ಅಂತೇಳಿ ಇದನ್ನೇ ಡೌನ್ ಅಪ್ ಮಾಡಿ ಕರೆಕ್ಟ್ ಆಗಿ ಅಲ್ವಾ? ಸೊ ನಾವು ಆರಾಮ್ಸೆ ಏನ್ ಬೇಕಾದ್ರೂ ಸ್ಪೇಸ್ ಮೇಂಟೈನ್ ಮಾಡ್ಬೋದು. ಅಲ್ವಾ? ಸ್ಪೇಸ್ ಚೆನ್ನಾಗಿ ಮೇಂಟೈನಿಂಗ್ ಮಾಡೋದು ಆ ಟೈಮ್ಗೆ ವರ್ತಿತ್ತು ಅಲ್ವಾ? ಟೈಮ್ ತುಂಬಾನೇ ವರ್ತಿತ್ತು. ಓಕೆ, ಲಾಕ್ ಕೂಡ ನೋಡಿ, ಇಷ್ಟೇ ಲಾಕ್ ಇದ್ರದ್ದು. ಕೀ ಬರುತ್ತೆ, ನಮ್ಮ ಕೀ ಹಾಕ್ತೀವಿ, ಲಾಕ್ ಮಾಡಿದ್ರೆ. ಓಕೆ ವೀಕ್ಷಕರೇ, ಇಷ್ಟೋ ತನಕ ನೀವು ಈ ಒಂದು ಪ್ರೀಮಿಯರ್ ಪದ್ಮಿನಿ ಬಗ್ಗೆ ತಿಳ್ಕೊಂಡ್ರಿ. ಆ್ಯಂಡ್ ಇವಾಗ ನಾವು ಮತ್ತೆ ಚೇತಕ್ಕಿ ಬರೋಣ. ಬ್ರೋ, ಇದು ಏನು ಮಾಡಲು, ಏನು ಗೇರ್ ಇದೆ, ಯಾವ ಥರ, ಹೆಂಗೆ ಅಂತ ಬ್ರೋ? ಇದು ಬಜಾಜ್ ಕ್ಲಬ್ ಅಂತ ಹೇಳಿ ಬರುತ್ತೆ. ಓಕೆ, ಬಜಾಜ್ ಕ್ಲಬ್ ಅಂತ ಬಂದಿದೆ ನಿಮಗೆ 3 ಗೇರ್ ಬರುತ್ತೆ. ಓಕೆ, ಓಕೆ, ಇದು ಕೂಡ ಕೈಯಲ್ಲೇ ಬಂದಿದೆ ನೋಡಿ ಗೇರ್. ಇದೆಲ್ಲ ಬಂದು ನಿಮಗೆ 150cc 149cc ಬರುತ್ತೆ. ಇದೆಲ್ಲ ನಿಮಗೆ 100cc ಬರುತ್ತೆ. ಇದು 100cc ಬರುತ್ತೆ. ಇದು ಬಂದು 3 ಗೇರ್ ಇರ್ತದೆ. ಓಕೆ, ತುಂಬಾ ಸ್ಮೂತ್. ಇದು ಯಾವ ಸ್ಪೀಡಲ್ಲಿ ಹೋಗುತ್ತೆ ಬ್ರೋ? ಇದೂನು ಅಷ್ಟೇ 60-70 ಆರಾಮ್ಸೆ ರೀಚ್ ಆಗುತ್ತೆ. ಹೌದಾ? ಓಕೆ, ಸ್ಟಾರ್ಟ್ ಮಾಡ್ತಾರೆ ನೋಡಿ ವೀಕ್ಷಕರೇ ಇದನ್ನ. ಅಲ್ವಾ? ತುಂಬಾ ಸ್ಮೂತ್ ಇದೆ. ಬಟ್ ಇದು ಆಪ್ಷನ್ ನಮಗೆ ಆ ಗಾಡಿಗಳಿಗೆಲ್ಲ ಇಲ್ಲಿ ಸ್ವಿಚ್ ಕೊಡ್ತಾರೆ ಆಫ್ ಮಾಡೋದಕ್ಕೆ. ಇಲ್ಲಿ ಈ ಗಾಡಿಗೆ ಇಲ್ಲಿ ಕೊಡ್ತಾರೆ ಕೆಳಗಡೆ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರೆಸ್ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ. ಈ ತರ ಕೊಟ್ಟಿದ್ದಾರೆ. ಸ್ಮೂತ್ ಕಂಡೀಷನ್ ಬರುತ್ತೆ. ಸೊ ನಾನು ಕಂಡೀಷನ್ ಅಲ್ಲಿ ಜನರಲ್ ಆಗಿ ಮೇಂಟೈನ್ ಮಾಡಿದಂತ ಒಬ್ಬ ಇವ್ರು ಕಲೆಕ್ಟರ್ ಅವರು ಕೂಡ. ಸೊ ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿ ನಾನು ತಗೊಂಡು ಸೇಮ್ ಅಸೆಟೀಸ್ ಅವ್ರು ಏನ್ ರಿಸ್ಟೋರೇಷನ್ ಮಾಡಿ ಇಟ್ಕೊಂಡಿದ್ರು, ಸೇಮ್ ಅದೇ ರಿಸ್ಟೋರೇಷನ್ ನಾನು ಅದೇ ತರ ನಾನು ತಗೊಂಡು ಯೂಸ್ ಮಾಡಿ. ಬ್ರೋ, ಈ ತರದ್ದು ಯಾರಾದ್ರೂ ಒಬ್ರು ಕಲೆಕ್ಷನ್ ಮಾಡ್ತಾರೆ ಅಂತಂದ್ರೆ ಯಾವರೇಜ್ ಎಷ್ಟು ರೂಪಾಯಿ ಆಗ್ಬೋದು ಬ್ರೋ ಬೈಕಿಗೆ? ಬ್ರೋ, ಈ ಮೊದಲೆಲ್ಲ ನಮ್ಗೆ ತುಂಬಾ ಕಮ್ಮಿ ಸಿಗ್ತಾ ಇತ್ತು. ವರ್ಕ್ಸ್ ಗಳಾಗ್ಬೋದು, ವರ್ಕ್ ಎಲ್ಲ ಸಿಗ್ತಾ ಇತ್ತು. ಈಗ ತುಂಬಾ ಎಲ್ಲ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟು. ಓಕೆ, ನಾನು ಈ ಮೇಂಟೈನ್ ಮಾಡಿರೋ ಗಾಡಿ ನಿಮ್ಗೆ ಹತ್ತಿರ ತಗೋಬೇಕಂದ್ರೆ 80,000 ಆಗುತ್ತೆ. 80 to 1 lakh 80 to 1 lakh ಬರುತ್ತೆ. 80 to 1 lakh ಬಂದ್ರೆ ಆಗ ಮಾಡಲ್ಸ್ ಗಳಲ್ಲಿ ನಿಮ್ಗೆ ಈ ತರ ಎಲ್ಲ ಬಂದು ಈ ಮಾಡೆಲ್ ಬೇಕಂದ್ರೆ ತುಂಬಾ ರೇರ್ ಬರುತ್ತೆ ಗಾಡಿಗಳೆಲ್ಲ. ಕಮ್ಮಿ, ತೀರಾ ಕಮ್ಮಿ ಸಿಗೋದು ಗಾಡಿ. ಬ್ರೋ, ಎಲ್ಲದಕ್ಕೂ ನಮ್ಗೆ KA KL ಅಂತ ಎಲ್ಲ MH ಅಂತ ಕಂಡ್ರೆ ಇದಕ್ಕೆ CAV ಅಂತ ಇದೆ. ಹೆಂಗೆ ಬ್ರೋ ಇದು? CTO ಅಂತ ಬರುತ್ತೆ. ಓಕೆ, ಹೌದು. CAV ಅಂತ ಬರುತ್ತೆ. ಹೆಂಗಿದು ಮ್ಯಾನೇಜ್? ಆಗಿನ ಟೈಮ್ ಅಲ್ಲಿ ಇದ್ರು ನಮ್ಗೆ ಕರ್ನಾಟಕನ ಬರಕ್ಕಿಂತ ಮುಂಚೆ C ಅಂತಾನೆ ಸೇರಿದ್ರು. ಅವಾಗ ನಾವು ಕರ್ನಾಟಕ ಬರ್ತಿದ್ರು C ಜನರೇಷನ್ ಅಲ್ಲಿ. ಅದ್ರ ಮುಂದಕ್ಕೆ ಏನಾಗಿದೆ ಆಡ್ ಮಾಡ್ತಾ ಹೋಗ್ತಾ ಇದ್ರು. ಬಟ್ ಆಮೇಲೆ KA09 K ಅಂತ 55 ಅಂತ ಅಂತ ಹೇಳಿ ಸ್ಟಾರ್ಟ್ ಅಪ್ ಆಗಿದೆ. ಓಕೆ, ಓಕೆ, CAV CTO ಈ ತರನೇ ಈ ತರ ಎಲ್ಲ ಆಪ್ಷನ್ಸ್ ಬರ್ತಾವೆ. ಸ್ಟಾರ್ಟಿಂಗ್ C ಬರ್ತಾ ಇತ್ತು ಕರ್ನಾಟಕದ. ಬಜಾಜ್ ಅವ್ರದ್ದಲ್ವಾ ಇದು? ಬಜಾಜ್ ನೋಡಿ, ಬಜಾಜ್ ಅವ್ರು ಅವಾಗೇನೆ ಆ ತರ ಮೇಂಟೈನ್ ಮಾಡ್ಕೊಂತ ಬಂದವ್ರೆ. ಓಕೆ, ಪಕ್ಕದಲ್ಲೇ ಒಂದು ಗಾಡಿ ಲೂನಾ ಇದೆ. ನಮ್ಮ ಇಂಡಿಯಾದಲ್ಲಿ ಸ್ಕೂಟಿ ಇವಾಗ ಲೋಯೆಸ್ಟ್ ಇರೋದಂದ್ರೆ ಸ್ಕೂಟಿ ಪೆಪ್ಟು. ನೀವೆಲ್ಲ ಗೊತ್ತಿರುತ್ತೆ ನಿಮಗೆ, ಚೆಲುವಿನ ಚಿತ್ರದಲ್ಲಿ ಆ ಸೀನ ತೋರಿಸ್ತೀನಿ ನೋಡಿ. ಸೀನಲ್ಲಿ ನೀವು ನೋಡಿದ ಗಾಡಿ
89.cc ಇರುವಂಥದ್ದು. ಅದಕ್ಕಿಂತ ಕಡಿಮೆ ಇರುವಂಥದ್ದು ಈ ಒಂದು ಕೈನೆಟಿಕ್ TER ಮಾಡಲ್ಲು. ಸೊ ಇದ್ರದ್ದು ಓನರ್ನ ಕರಿತೀನಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಮಾತಾಗುತ್ತು, ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಪರಶಿವಮೂರ್ತಿ ಅಂತ ಇವ್ರದ್ದೇ ಮೈಸೂರವ್ರದ್ದು ಗಾಡಿ ಇದು. ಸರ್ ಯಾವ ಇಯರ್ದು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವೀಕ್ಷಕರಿಗೆ ಕೊಟ್ಬಿಡಿ ಇದ್ರದ್ದು. 83 ಮಾಡಲ್ಲು. ಓಕೆ, ಏನು ಹೆಂಗಿದು ಮೇಂಟೆನೆನ್ಸ್ ಎಲ್ಲ ಹೆಂಗೆ ಅಂತ? ಮೇಂಟೆನೆನ್ಸ್ ಎಲ್ಲ ಫ್ರೀ ಇದೆ, ಏನು ತೊಂದರೆ ಇಲ್ಲ. ಹೆವಿ ಖರ್ಚು ಏನಾಗಲ್ಲ. ಎಷ್ಟು ಖರ್ಚು ಮಾಡ್ತೀರಾ? ಏನು ತಿಂಗಳಲ್ಲಿ ಒಂದು 50 ರೂಪಾಯಿ ಖರ್ಚು ಮಾಡೋದು. ತಿಂಗಳಿಗೆ 50 ರೂಪಾಯಿ ಖರ್ಚು ಮಾಡಿ ಮೇಂಟೈನ್ ಮಾಡುವಂಥ ಗಾಡಿ ನೋಡಿ ಇದು. ಹೌದು. ಓಕೆ, ಇದು ಮೈಲೇಜ್ ಹೆಂಗೆ ಕೊಡುತ್ತೆ? ಮೈಲೇಜು 30 ಬರುತ್ತೆ. 30 ಬರುತ್ತೆ. 30 ಕಿಲೋಮೀಟ್ರ್. ಓಹ್, ಇದು ಸೈಕಲ್ ಪೆಡಲ್ ಯಾವಾಗ ಮಾಡಿದ್ದೀರಾ? ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಮಾಡ್ಬೋದು. ಇದು ಸ್ಟಾರ್ಟ್ ಮಾಡೋದು ಹಂಗೇನಾ? ಸ್ಟಾರ್ಟ್ ಮಾಡೋದು ಹಂಗೆ ಮಾಡಬೇಕು. ಮಾಡ್ತೀರಾ ನೋಡೋಣ? ಮೊದಲ ಹಾಂ, ಮಾಡಿ. ನಾವು ಅವಾಗಲೇ ಸ್ಟಾರ್ಟ್ ಮಾಡಿದ್ವಿ, ಅವ್ರ ಹತ್ರನೇ ಸ್ಟಾರ್ಟ್ ಮಾಡ್ಸೋಣ. ನೋಡಿ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಬಿಡಿ ಈಗ ಯಾವ ಥರ ಸ್ಟಾರ್ಟ್ ಆಯಿತು ನೋಡಿ ಇದು. ಈಗ ಕಾಲ್ ಕೊಡಿ. ಓಕೆ, ಈಗ ಕಾಲ್. ಓಕೆ. ಬನ್ನಿ ಓಡಿಸೋಣ. ಅಷ್ಟೊಂದು ಜೋರಾಗೇನು ಹೋಗಲ್ಲ ಇದು ಫುಲ್ಲು. ಅಷ್ಟೊಂದು ಜೋರಾಗೆ ಹೋಗಲ್ಲ ಇದು, ಫುಲ್ ಸ್ಲೋ ಆಗಿ ಹೋಗುತ್ತೆ. ಫ್ಲಾಶ್ ಬ್ಯಾಕ್. ಸೈಕಲ್ಲು ಓವರ್ಟೇಕ್ ಹೊಡಿತೈತಲ್ಲಪ್ಪ ಸರ್, ಸ್ವಲ್ಪ ಬೇಗ ಹೋಗಿ ಸರ್. ಇದಕ್ಕಿಂತ ಫಾಸ್ಟಾ? ಆ್ಯಂಡ್ ಒಂದು ಒಳ್ಳೆ ಫೀಲ್ ಬರುತ್ತೆ ನಿಮ್ಗೆ. ಹಳೆಯ ಗಾಡಿ ಮೇಲೆ ಕೂತಿದ್ದೀನಿ ಅನ್ನೋ ಥರ ಒಂದು ಒಳ್ಳೆ ಫೀಲ್ ಬರುತ್ತೆ. ಎಲ್ಲಿ ಗಾಡಿ ನಿಂತೋಗ್ಬಿಡುತ್ತೆ ಅನ್ನೋ ಒಂದು ಫೀಲ್ ಬರುತ್ತೆ ನಮಗೆ. ಓಕೆ ವೀಕ್ಷಕರೇ, ಎಷ್ಟೋ ತನಕ ನೀವು ಈ ಒಂದು ಆ್ಯಂಟಿಕ್ ಕಲೆಕ್ಷನ್ಸ್ ಇರುವಂಥ ಮೈಸೂರಲ್ಲಿ ಒಂದು ಗಾಡಿನ ನೋಡಿದ್ದೀರಾ. ಈ ಒಂದು ವಿಡಿಯೋನ ನೀವು ತುಂಬಾ ಇಷ್ಟಪಟ್ಟಿರ್ತೀರ ಅಂತ ಅನ್ಕೋತೀನಿ, ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಿದ್ರೆ ಒಂದು ವಿಡಿಯೋನ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಡು ಇರ್ತೀನಿ ನಿಮಗೋಸ್ಕರ. ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ಟಾಟಾ ಬಾಯ್ ಫ್ರಮ್ ಮೈಸೂರು.